ಬೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಈಗಾಗಲೇ ಭಾರತ ಈ ಒಂದು ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದಾಳಿಯ ನಂತರ, ಉಗ್ರ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನು ಸಾರಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಭಾರತ ಹೇಳಿರುವಂಥದ್ದು, ಪಾಕಿಸ್ತಾನದ ಹೈಕಮಿಷನ್, ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಭಾರತವನ್ನು ತೋರಿಬೇಕು. ಹಾಗೆಯೇ ಪಾಕಿಸ್ತಾನದಲ್ಲಿರೋರನ್ನು ಕೂಡ ನಾವು ವಾಪಸ್ ಕರೆಸ್ಕೊಡ್ತಾ ಇದ್ದೀವಿ ಅಂತ ಹೇಳೋದು ಒಂದು. ಅದ್ರ ಜೊತೆಗೆ ಯಾರ್ಯಾರು ಭಾರತೀಯರು ಪಾಕಿಸ್ತಾನಕ್ಕೆ ಹೋಗಿದ್ರು ಅವರು ಕೂಡ ವಾಪಸ್ ಬರಬೇಕು ಅಂತ ಭಾರತನೇ ವಾಲಂಟರಿ ಆಗಿ ಹೇಳಿದೆ, ಭಾರತನೇ ಹೇಳಿದೆ. ಹಾಗೆಯೇ ಪಾಕ್ ಪ್ರಜೆಗಳು ಯಾರು ಭಾರತದಲ್ಲಿ ಇದ್ದಾರೋ, ಯಾವ್ಯಾವುದೋ ವೀಸಾಗಳಲ್ಲಿ ಭಾರತಕ್ಕೆ ಬಂದಿದ್ದಾರೋ, ಅದು ಮೆಡಿಕಲ್ ಗ್ರೌಂಡ್ ಮೇಲೆ ಇರ್ಬೋದು ಅಥವಾ ಇನ್ಯಾವುದೇ ಗ್ರೌಂಡ್ ಮೇಲೆ ಬಂದಂಥದ್ದು ಇರ್ಬೋದು, ಅವರೆಲ್ಲರೂ ಕೂಡ ವಾಪಸ್ ಹೋಗಬೇಕು. 24-48 ಗಂಟೆಗಳ ಒಳಗಡೆ ವಾಪಸ್ ತೆರಳಬೇಕು ಅನ್ನೋಂಥ ಸೂಚನೆಯನ್ನು ನೀಡಲಾಗಿತ್ತು. ಈಗ ಪಾಕ್ ಪ್ರಜೆಗಳ ಪರಿಸ್ಥಿತಿ ಅತಂತ್ರ ಆಗಿದೆ. ಅದು ಯಾವ್ಯಾವ ಸ್ವರೂಪದ ಪ್ರಕರಣಗಳು ಇಲ್ಲಿ ಇದ್ದಾವೆ ಅನ್ನೋದ್ರ ಕೂಡ ನೋಡಬೇಕು. ಪಾಕಿಸ್ತಾನ ಪ್ರಜೆಗಳೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥದ್ದನ್ನು ಈಗಾಗಲೇ ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ನೀವು ಯಾವುದೇ ವೀಸಾಗಳಲ್ಲಿ ಬಂದಿದ್ರು ಕೂಡ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿದೆ. ಈಗ ಕರ್ನಾಟಕದಲ್ಲಿ ಇರುವಂತಹ ಪಾಕ್ ಪ್ರಜೆಗಳಿಗೆ ಇದರಿಂದಾಗಿ ಆತಂಕ ಶುರುವಾಗಿದೆ ಕೆಲವರಿಗೆ. ಹೇಗೆ ಅಂತ ಹೇಳಿದ್ರೆ, ಒಂದು, ಅಧಿಕೃತವಾಗಿ ಬಂದಿರತಕ್ಕಂಥವ್ರು ಎಷ್ಟು ಜನ ಭಾರತದಲ್ಲಿ ಇದ್ದಾರೆ ಅನ್ನುವಂಥ ಎಲ್ಲ ಡಾಟಾ, ಎಲ್ಲ ಡೀಟೇಲ್ಸ್ ನಮ್ಮ ಪೊಲೀಸ್ ಠಾಣೆಗಳಲ್ಲಿರುತ್ತೆ, ನಮ್ಮ ಸರ್ಕಾರದ ಮಟ್ಟದಲ್ಲಿ ಇದ್ದೇ ಇರುತ್ತೆ. ಆದರೆ ಮಂಗಳೂರಿನಲ್ಲಿ 2 ಪಾಕ್ ಯುವತಿಯರಿಗೆ ಈಗ ಆತಂಕ ಶುರುವಾಗಿದೆ. ಯಾಕೆಂದರೆ ಅವರು ಇಲ್ಲಿ ವಿವಾಹವಾಗಿ ಬಂದಂಥವರು. ಮಂಗಳೂರಿನಲ್ಲಿರುವಂತಹ 2 ಪಾಕ್ ಯುವತಿಯರು, ಅವರು ಮಂಗಳೂರಿನ ಯುವಕರನ್ನ ಮದುವೆಯಾಗಿ ಪಾಕ್ ಯುವತಿಯರು ಬಂದಿದ್ದಾರೆ. ಹೀಗಿರುವಾಗ ತಮ್ಮ ಗಂಡನನ್ನು ಬಿಟ್ಟು ಹೋಗಬೇಕಾ? ಯಾಕಂದರೆ ಅವರು ಕೂಡ ಈಗ ಭಾರತದಲ್ಲಿ ಇರುವಂಥದ್ದು, ಮದುವೆಯಾಗಿ ಬಂದಿದ್ದರೂ ಕೂಡ ಅವರು ಭಾರತದಲ್ಲಿ ಅವರು ನೆಲೆಸಿರ್ತಕ್ಕಂಥದ್ದು ವೀಸಾದ ಮೂಲಕವಾಗಿ, ಲಾಂಗ್ ಟರ್ಮ್ ವೀಸಾದ ಮೂಲಕವಾಗಿ, 2 ವರ್ಷಗಳಿಗೆ ಒಮ್ಮೆ ರಿನಿವಲ್ ಆಗುವಂತಹ ವೀಸಾದ ಮೂಲಕವಾಗಿ ಇವರು ಭಾರತದಲ್ಲಿ ಉಳ್ಕೊಂಡಿರುವಂಥದ್ದು. ಮದುವೆ ಸಂಬಂಧದ ಮೂಲಕ ಭಾರತಕ್ಕೆ ಬಂದಿರುವಂತಹ ಈ ಯುವತಿಯರ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಮಧ್ಯಂತರ ವೀಸಾ ಪಡೆದು ಅವರು ಮಂಗಳೂರಿಗೆ ಬಂದಿದ್ದಾರೆ. ವಿವಾಹ ಆಗಿ ಮಧ್ಯಂತರ ವೀಸಾದ ಮೂಲಕವಾಗಿ ಅವರು ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ತಮ್ಮ ಗಂಡಂದಿರ ಮನೆಯಲ್ಲಿ ಇದ್ದಾರೆ. ವಿದೇಶಾಂಗ ಇಲಾಖೆ ನಿರ್ದೇಶನಕ್ಕೆ ಕಾದಿದ್ದಾರೆ ಈಗ ಯುವತಿಯರು. ಅಂದರೆ ಅವ್ರಿಗೆ ಏನು ಮಾಡಬೇಕು? ನಾವು ಕೂಡ ಹೋಗಬೇಕಾ, ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಭಟ್ಕಳದಲ್ಲಿ 14 ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಈಗ ಅತಂತ್ರ ಸ್ಥಿತಿ ಎದುರಾಗಿದೆ. ಇವರು ಕೂಡ ಭಟ್ಕಳದಲ್ಲಿ ಇರುವಂತಹ 14 ಪಾಕಿಸ್ತಾನಿ ಪ್ರಜೆಗಳಲ್ಲಿ ಭಟ್ಕಳದ ಯುವಕರ ಮದುವೆ ಆಗಿದ್ದಾರೆ. ಪಾಕಿಸ್ತಾನದ 10 ಮಂದಿ ಭಟ್ಕಳದ ಯುವಕರನ್ನ ಮದುವೆಯಾಗಿ ಇಲ್ಲಿ ಭಾರತದಲ್ಲಿ ನೆಲೆಸಿರುವಂಥವ್ರು. ಇವರೆಲ್ಲರೂ ಕೂಡ ದೀರ್ಘಾವಧಿ ವೀಸಾವನ್ನು ಪಡೆದು 2 ವರ್ಷಗಳಿಗೊಮ್ಮೆ ನವೀಕರಣವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ದೀರ್ಘಾವಧಿ ವೀಸಾದ ಮೂಲಕವಾಗಿ ಅವರು ಭಾರತಕ್ಕೆ ಬಂದು ನೆಲೆಸಿದ್ದಾರೆ, ಭಾರತದಲ್ಲಿ ಇದ್ದಾರೆ ಮತ್ತು ಭಾರತದ ಪೌರತ್ವಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಕೂಡ ಇದುವರೆಗೆ ಕೇಂದ್ರ ಸರ್ಕಾರದ ಮೂಲಕವಾಗಿ ಪೌರತ್ವ ಸಿಕ್ಕಿಲ್ಲ. ಅದು ನಿಯಮಗಳ ಪ್ರಕಾರವಾಗಿಯೇ ಪೌರತ್ವ ಸಿಗುವಂಥದ್ದು ನಿಯಮಗಳ ಪ್ರಕಾರವಾಗಿಯೇ ಇರುತ್ತೆ. ಹೀಗಾಗಿ ಅವರಿಗೆ ಪೌರತ್ವವನ್ನು ಕೇಂದ್ರ ಸರ್ಕಾರ ಇನ್ನೂ ಕೂಡ ಕೊಟ್ಟಿಲ್ಲ. ತುಮಕೂರಿನಲ್ಲೂ ಕೂಡ 3 ಪಾಕ್ ಮಹಿಳೆಯರ ಬದುಕು ಈಗ ಅತಂತ್ರ ಆಗಿದೆ. ಅವ್ರದ್ದು ಕೂಡ ವಿಚಾರ ಮದುವೆ ಆಗಿರುವಂಥದ್ದೇ. ತುಮಕೂರಿನ ಯುವಕರನ್ನ ಮದುವೆ ಆಗಿದ್ದಾರೆ. ಪಾಕಿಸ್ತಾನದ ಮಹಿಳೆಯರು, ಪಾಕಿಸ್ತಾನದ ಯುವತಿಯರು ಮದುವೆಯಾಗಿ ಭಾರತಕ್ಕೆ ಬಂದಿದ್ದಾರೆ, ಇಲ್ಲಿ ಈಗ ನೆಲೆಸಿದ್ದಾರೆ. ಭಾರತದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ಪೌರತ್ವವನ್ನು ಇದುವರೆಗೆ ಇವ್ರಿಗೂ ಕೂಡ ಕೇಂದ್ರ ಸರ್ಕಾರ ನೀಡಿರಲಿಲ್ಲ. ಹಲವು ವರ್ಷಗಳಿಂದ ಅವರ ಅರ್ಜಿಗಳು ಇದಾವೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಆದರೆ ಯಾವುದೇ ವೀಸಾದಲ್ಲಿ ಅವರು ಭಾರತಕ್ಕೆ ಬಂದು ಇಲ್ಲಿ ಅಂದರೆ ಅಧಿಕೃತವಾಗಿ ನೆಲೆಸಿದ್ರು ಕೂಡ, ಮದುವೆಯ ಸಂಬಂಧದ ಮೂಲಕವಾಗಿ ನೆಲೆಸಿದ್ರು ಕೂಡ ಏನು ಮಾಡಬೇಕು ಅವರ ವಿಚಾರಗಳಲ್ಲಿ ಅನ್ನೋದ್ರ ಬಗ್ಗೆ ಕೇಂದ್ರದಿಂದ ಕ್ಲಾರಿಫಿಕೇಷನನ್ನು ರಾಜ್ಯ ಸರ್ಕಾರವೂ ಕೂಡ ಕೇಳ್ತಾ ಇದೆ, ಇಲಾಖೆಗಳು ಕೂಡ ಕೇಳ್ತಾ ಇದ್ದಾವೆ. ಇನ್ನೊಬ್ಳು ಹುಡುಗಿ ದಾವಣಗೆರೆಯಲ್ಲಿ MD ಮಾಡ್ತಾ ಇದ್ದಾಳಂತೆ, ಪಾಕಿಸ್ತಾನದ ಯುವತಿ. ಆಕೆ MBBS ಅನ್ನು ಪಾಕಿಸ್ತಾನದಲ್ಲಿ ಮುಗಿಸಿ ಭಾರತಕ್ಕೆ ಬಂದು ದಾವಣಗೆರೆಯಲ್ಲಿ ಕಾಲೇಜಿನಲ್ಲಿ MD ಓದ್ತಾ ಇದ್ದಾಳೆ. ವೀಸಾ ಅವಧಿ ಮುಗಿದಿಲ್ಲ, ಕೇಂದ್ರದಿಂದಲೂ ಕೂಡ ಸೂಚನೆ ಇಲ್ಲ. ಆದರೆ ಅವಳಿಗೂ ಕೂಡ ಎಜುಕೇಷನ್ ವೀಸಾದ ಮೇಲೆ ಬಂದಿದ್ದಾಳೆ, ಅವಳ ವೀಸಾ ಅವಧಿ ಮುಗಿದಿಲ್ಲ. ಈಗ ತಾನೇನು ಮಾಡಬೇಕು? ತನ್ನ ವ್ಯಾಸಂಗವನ್ನು ಅರ್ಧದಲ್ಲಿ ಬಿಟ್ಟು ವಾಪಸ್ ಹೋಗಬೇಕಾ ಅನ್ನುವಂಥ ಅತಂತ್ರ ಸ್ಥಿತಿಯಲ್ಲಿ ಆಕೆ ಕೂಡ ಇದ್ದಾಳೆ. ಈಗ ವಾಪಸ್ ಹೋಗಬೇಕೋ ಬೇಡವೋ ಅನ್ನೋದರ ಬಗ್ಗೆ ಇವರುಗಳಲ್ಲಿ ಗೊಂದಲ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಪಾಕಿಸ್ತಾನದಿಂದ ಬಂದಿದ್ದಾರೆ ನಾನಾ ಕಾರಣಗಳಿಗಾಗಿ, ಅಂದರೆ ವಿಶೇಷವಾಗಿ ವೈವಾಹಿಕ ಸಂಬಂಧದ ಮೂಲಕವಾಗಿ ಬಂದಂಥವ್ರು, ಓದೋದಕ್ಕೆ ಬಂದಂಥವರ ಕತೆ ಏನು? ಯಾಕಂದರೆ ಮೆಡಿಕಲ್ ಕಾರಣಕ್ಕಾಗಿ ಬಂದಂಥವ್ರದ್ದು ಕೂಡ ಇಂಥದ್ದೇ ಸ್ಥಿತಿ ಇದ್ದೇ ಇದೆ. ಆದರೆ ಅವ್ರಿಗೂ ಕೂಡ ನಿರ್ದೇಶವನ್ನು ನೀಡಲಾಗಿದೆ, ನೀವು ಇಮಿಡಿಯೇಟ್ ಆಗಿ ವಾಪಸ್ ಹೋಗಬೇಕು, ನಿಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅನ್ನೋಂಥ ಸೂಚನೆಯನ್ನು ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯಗಳು ಏನಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸಿ. ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ ನೇಷನ್ಸ್ಗೆ, ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ ಮತ್ತು ಮೆಡಿಕಲ್ ವೀಸಾಸಲ್ಲಿರೋರು 29ನೇ ತಾರೀಕು ಒಳಗಡೆ ಈ ದೇಶ
ತೊರೆದು ಹೋಗಬೇಕಂತ ಹೇಳಿ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ 88 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಥವಾ ಇದ್ದಾರೆ, ಅವರು ಇಲ್ಲಿ ಮ್ಯಾರೇಜ್ ಆಗಿರೋರು. ಅವರೆಲ್ಲರಿಗೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ LTVs ಅಂತ ಹೇಳ್ತೀವಿ, ಅದರ ಅಡಿಯಲ್ಲಿದ್ದಾರೆ 88 ಜನ. ಅದರಲ್ಲಿ 4 ಜನ ವಿಸಿಟರ್ ವೀಸಾಲ್ಲಿದ್ದಾರೆ. ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನ್ಯಾಷನಲ್ಸ್ ಹೊಂದಿರುವಂಥ ಜಾಗ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಅಂತ ಹೇಳಿ ಒಬ್ಬರಷ್ಟೇ ಇದ್ದಾರೆ. ಅವರು ನಮ್ಮ JJM ಮೆಡಿಕಲ್ ಕಾಲೇಜಲ್ಲಿ ಪ್ರಸ್ತುತ ಓದ್ತಾ ಇದ್ದಾರೆ. ಅವ್ರದ್ದು ವೀಸಾ ಇನ್ನೂ ಕೂಡ ಆಗಸ್ಟ್ವರೆಗೆ ಇದೆ. ನಮ್ಮ ಇಲಾಖೆಯಿಂದ ಏನು ಆದೇಶ ಬರ್ತದೆ ಅದರಂತೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ. ಹೀಗೆ ಈಗ ಅಧಿಕಾರಿಗಳ ಮಟ್ಟದಲ್ಲಿ ಅವ್ರಿಗೆ ಏನು ಆದೇಶವನ್ನು ಏನು ಎಕ್ಸ್ಟರ್ನಲ್ ಅಫೈರ್ಸ್ ಡಿಪಾರ್ಟ್ಮೆಂಟಿಂದ ಯಾವ ರೀತಿ ಅಂತ ಆದೇಶ ಬರುತ್ತೋ ಅದರ ಪ್ರಕಾರವಾಗಿ ಅವರ ವೀಸಾ ಅವಧಿ ಮುಕ್ತಾಯ ಆಗ್ತಿದ್ದಂಗೆ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸವನ್ನು, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರ ಇಲ್ಲ ಇಮಿಡಿಯೇಟಾಗಿ ಅಂಥವ್ರನ್ನೂ ಕೂಡ ಕಳಿಸ್ಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡುತ್ತೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಹಿಳೆಯರು ಕೂಡ ಅಥವಾ ಪಾಕಿಸ್ತಾನಕ್ಕೆ ಮದುವೆ ಮಾಡಿಕೊಟ್ಟಂತಹ ಮಹಿಳೆಯರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. मम्मी पापा से मिलने आई थी, विद इन 48 आवर्स में खाली करो। निकल गए मेरे 2 बच्चे बॉर्डर के उस पार खड़े हुए अपने पापा के साथ हैं। या फिर है ना, गवर्नमेंट ने ये क्यों नहीं चलाया कि जिनकी शादियां हुई हुई है, जो बच्चे यहाँ आई हुई है, उनको ये प्रोटोकॉल्स फॉलो करना है। बस हेडलाइन चला दी 48 आवर की। मुझे कुछ नहीं पता, मेरी आवाज जहाँ तक भी पहुँच रही है, मुझे आज किसी भी हालत में बॉर्डर क्रॉस करना है। हम लोग जोधपुर राजस्थान के पाकिस्तान जा रहे हैं जी। मैं वहाँ पे मैरिड हुई हूँ, मेरी शादी हुई है वहाँ पे। ये मेरे दोनों बच्चियाँ हैं, मेरे शौहर वहाँ के हैं और हमें वहीं जाना है। अब रहते तो हम वहीं पे ही हैं, बस हमें निकाले तो हम जैसे ही हमें पता चला है, हमारे 4 दिन बाद की रवानगी थी, जैसे ही हमें पता चला हम जैसे तैसा हुआ वैसे निकल के आए घर से। बस यही कहना है कि बस सबको सब जो करे उसको ही सजा दे, आम आदमी को ना सजा दे। बस जो आज आदमी हम जो परेशान हो रहे हैं, हमारे बच्चे जिस तरह परेशान होके आए हैं, हम किस तरह अपने बीमार माँ बाप से 1 महीना हुआ मिलने आए थे, किस तरह बीमार माँ बाप को रोता हुआ छोड़ के आए हैं।